ಪರಿಚಯ ಮಾಡಿ. ರಶೀದ್ ಅಂತ ಕಣಚೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಜನಸಂಪರ್ಕ ಅಧಿಕಾರಿಗಳಿದ್ದೇವೆ. ಅದೇ ಥರ ನಮ್ಮ ಅಸ್ಗರ್ ಅಲ್ಲಿ ಅಂತಿದ್ದಾರೆ ಮ್ಯಾನೇಜರ್ ಅವರು. ನಾವು ಈ ಭಾಗದಲ್ಲಿ ತುಂಬ ರೋಗಿಗಳು ನಮ್ಮ ಕಣಚೂರು ಆಸ್ಪತ್ರೆ ಮಂಗಳೂರಿಗೆ ತಪಾಸಣೆಗಾಗಿ ಮತ್ತು ಶಸ್ತ್ರಚಿಕಿತ್ಸೆಗೆ ಬಂದಿದ್ದಾರೆ. ತುಂಬ ಮಂದಿ ಈ ಭಾಗದಿಂದ ಕ್ಯಾನ್ಸರ್ ರೋಗಿಗಳು, ಮೂಳೆ ರೋಗಿಗಳು ಬಂದಿದ್ದರಿಂದ ನಮಗೆ ಈ ಭಾಗದಲ್ಲಿ ಒಂದು ಕ್ಯಾಂಪ್ ಮಾಡಬೇಕಂತ ಒತ್ತಡ ಬಂತು. ಅಂದರೆ ಒಳ್ಳೆಯ ಸರ್ವಿಸ್ ನಾವು ಕಣಚೂರು ಹಾಸ್ಪಿಟ್ಲಿಂದ ಕೊಡ್ತಾ ಇದ್ದೇವೆ ಜನರಿಗೆ. ರಿಯಾಯಿತಿ ದರದಲ್ಲಿ ಉಚಿತ ಎಲ್ಲ ಕೊಟ್ಟಿದ್ದರಿಂದ ಈ ಭಾಗದ ಜನರೊಂದು ನಮಗೆ ಬೇಡಿಕೆ ಇಟ್ಟರು, ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮಾಡಿ ಅಂತ. ಅದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಾಮಿಯಾ ಮಸೀದಿಯವರು ನಾವೆಲ್ಲ ಸೇರಿ ಅವರ ಸಹಯೋಗದೊಂದಿಗೆ ಸುಮಾರು 7-8 ವಿಭಾಗದ ನುರಿತ ತಜ್ಞ ವೈದ್ಯರುಗಳು ತಂಡವನ್ನು ಇಲ್ಲಿ ಕರ್ಕೊಂಡು ಬಂದು ಲಭ್ಯವಿರುವ ಉಚಿತ ಔಷಧಿಗಳನ್ನು ಕೊಟ್ಟು ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಇಲ್ಲಿ ನಾವು ಮಾಡ್ತಾಯಿದ್ದೇವೆ ಇಂದಿನ ದಿನಗಳಲ್ಲಿ. ಅದೇ ರೀತಿ ಜನರಲ್ ಮೆಡಿಸಿನು, ಜನರಲ್ ಸರ್ಜರಿ, ಆರ್ಥೋ, ಡರ್ಮೋ, ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು, ENT, ಮಕ್ಕಳ ವಿಭಾಗ, ಎಲ್ಲ ವಿಭಾಗದ ನುರಿತ ತಜ್ಞರಿಂದ ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಸ್ಪೆಷಾಲಿಟಿ ವಿಭಾಗಗಳಲ್ಲಿ ತುಂಬ ರೋಗಿಗಳು ನಮ್ಮ ಈ ಊರಿಂದ ಅಲ್ಲಿ ನಮ್ಮ ಹಾಸ್ಪಿಟಲ್ ಬಂದು ಸೇವೆಗಳನ್ನು ತಗೊಂಡು ಹೋಗಿದ್ದಾರೆ. ಕೆಲವು ರಿಯಾಯಿತಿಯಲ್ಲೂ ಕ್ಯಾನ್ಸರ್ ವಿಭಾಗದಲ್ಲಿ ನುರಿತ ತಜ್ಞರಿಂದ ರಿಯಾಯಿತಿಯ ಉಚಿತವಾಗಿ ಅವರು ಟ್ರೀಟ್ಮೆಂಟ್ ತಗೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಮ ಹಾಸ್ಪಿಟಲಲ್ಲಿ ಈ ಭಾಗದಲ್ಲಿ ಬಂದು ಹೆಚ್ಚಿನ ಜನರಿಗೆ ಒಳ್ಳೆಯದಾಗಲಿ ಅವರಿಗೊಳ್ಳೆಯದಾಗಲಿ ಅಂತ ಹೇಳಿ ಅವರಿಗೆ ನಮ್ಮ ಹಾಸ್ಪಿಟಲನ್ನು ಪರಿಚಯ ಮಾಡಲಿಕ್ಕೆ ಮತ್ತು ಅವರಿಗೂ ಸಹ ಒಳ್ಳೆಯದಾಗಲಿ ಅಂತ ನಾವು ಇಲ್ಲಿಗೆ ಬಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿದೆ. ತಮ್ಮ ಈ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಿಂದ ಯಾವ್ಯಾವ ರೋಗಿಗಳಿಗೆ, ಅಂದ್ರೆ ನಾನು ಬೇರೆ ಕಡೆಯಿಂದ ಕೇಳ್ತಾ ಇದ್ದೆ, ನಿಮ್ಮ ಕಾಲೇಜ್ ವತಿಯಿಂದ ಯಾವ್ಯಾವ ರೋಗಿಗಳಿಗೆ, ಅಂದ್ರೆ ನಾನು ಬೇರೆ ಅಂದ್ರೆ ಸಾರ್ವಜನಿಕರು ನಿಮ್ಮ ಆಸ್ಪತ್ರೆಗೆ ತೋರಿಸುವಂತವರು ಹೇಳುವಂತ ಇಲ್ಲಿ ಮಾತಾಡ್ತಾ ಇದ್ರು. ಅಂದ್ರೆ ಈ ಕಣಚೂರು ಮೆಡಿಕಲ್ ಕಾಲೇಜಿನಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಎಸ್ಪೆಷಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತಲೂ ಕೂಡ ಮಾತಾಡ್ತಾ ಇದ್ರು. ಆಮೇಲೆ ಮತ್ತೆ ಯಾವ ಕಾಯಿಲೆಗಳಿಗೆ, ಅಥವಾ ಆರ್ಥೋಪೆಡಿಕ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಮತ್ತೆ ಹಾರ್ಟ್ ಅಟ್ಯಾಕ್ ಇರ್ಬೋದು, ಕಡಿಮೆ ದರದಲ್ಲಿ ಕೊಡ್ತಾ ಇದೆ ಕಾಲೇಜು. ಆ ಕಾಲೇಜಿನ ಮಾಲೀಕರು ಕಡಿಮೆ ದರದಲ್ಲಿ ಸಮಾಜ ಸೇವೆಯನ್ನ ಮಾಡಬೇಕು ಅನ್ನೋದು ಆಸೆಯನ್ನ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ನಾನು ಭಾವಿಸ್ಕೊಂಡಿದ್ದೀನಿ. ಅದ್ರ ಬಗ್ಗೆ ತಾವು ಉತ್ತರ ಕೊಡ್ಬೋದು ಅಂತ ಹೇಳಿ. ಸರ್, ಇದು ಸಾಮಾನ್ಯವಾಗಿ ಜನರಲ್ ಮೆಡಿಸಿನ್, ಆರ್ಥೋಪೆಡಿಕ್, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಈ ಥರ ಜನರಲ್ ವಿಭಾಗ ಅಲ್ಲದೇನು ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು ನಮ್ಮಲ್ಲಿದೆ. ಎದೆಗೂಡಿನ ಶಸ್ತ್ರಚಿಕಿತ್ಸಕರು, ಕ್ಯಾನ್ಸರ್ ಕಾಯಿಲೆ ವೈದ್ಯಕೀಯ ಶಸ್ತ್ರಚಿಕಿತ್ಸೆ, ಅವ್ರಿಗೂ ರೇಡಿಯೋಥೆರಪಿ, ಕಿಮೊಥೆರಪಿ ಮತ್ತು ಸಂಧಿವಾತ, ರಕ್ತವಾತ, ಆಮವಾತ, ಮೂತ್ರಪಂಡ, ಯೂರಾಲಜಿ, ಇಂಥೆಲ್ಲ ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು ನಮ್ಮಲ್ಲಿದೆ. ಅವರಿಗೆ ತುಂಬ ಮಂದಿ ಅಲ್ಲಿ ಬಂದು ಅದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ರೋಗಿಗಳು, ಈಗ ನೋಡಿ ಇಲ್ಲಿ ಬಂದಿರೋ ಪೈಕಿ ಸಾಧಾರಣ 200 ಅಧಿಕ ಮಂದಿ ರೋಗಿಗಳು ಮೂಲೆ ವಿಭಾಗಕ್ಕೆ ಬಂದಿದ್ದಾರೆ. ಮೂಲೆಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಒಂದು ತಿಂಗಳಲ್ಲಿ. ಈಗ ಸಹ ಕ್ಯೂ ನಡೀತಿದೆ. ಇದರ ಸ್ಪೆಷಾಲಿಟಿ ವಿಭಾಗ. ಇಂಥ ಜನರಿಗೆ, ಈ ಭಾಗದ ಜನರಿಗೆ ಬಂದು ನಾವು ಅವರ ಹತ್ರನೇ ನಾವು ಬಂದು ಅವರಿಗೆ ಟ್ರೀಟ್ಮೆಂಟ್ ತಗೊಂಡು ಅವರಿಗೆ ಆಸ್ಪತ್ರೆಯಲ್ಲಿ ಏನು ಫೆಸಿಲಿಟಿ ಸಿಗುತ್ತೆ, ಹೆಚ್ಚಿನ ಚಿಕಿತ್ಸೆ ಅಲ್ಲಿ ಆಯುಷ್ಮಾನಲ್ಲಾಗಲಿ, ಸುರಕ್ಷೆ ಆಗಲಿ, ಯಶಸ್ವಿನಿ ಆಗಲಿ, ಅದರಲ್ಲಿ ಹೆಚ್ಚಿನ ಚಿಕಿತ್ಸೆ ಸಿಗುವಂತಾಗಲಿ ಅಂತೇಳಿ ನಮ್ಮ ಒಂದು ಬೇಡಿಕೆ ಇತ್ತು ಕಮಿಟಿ ಅವ್ರದ್ದು. ಅದಕ್ಕಾಗಿ ನಮ್ಮ ಕಮಿಟಿ ಮೆಂಬರು ಸದಾ ನಮಗೆ ದಿನನಿತ್ಯ ಕಾಲ್ ಮಾಡ್ತಾ ಇದ್ದಾರೆ. ಈ ಥರ ರೋಗಿಗಳನ್ನು ದಿನನಿತ್ಯ ಕಲಿಸೋದ್ರಿಂದ ನಮಗೂ ಹಾಸ್ಪಿಟಲ್ ಅವರಿಗೆ ಒಂದು ಇದು ಉತ್ಸಾಹ ಬಂತು, ಇಲ್ಲಿ ಬಂದು ಈ ಭಾಗದ ಜನರಿಗೆ ಹೆಲ್ಪ್ ಮಾಡುವ. ಈಗ ನೋಡುವಾಗ ನಮ್ಮ ನಿರೀಕ್ಷೆಗೂ ಮೀರಿ ಜನರು ಇಲ್ಲಿ ಇದ್ದಾರೆ. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಯಲ್ಲಿ ತಗೊಳ್ಳೋ ಜನರು ಬಂದರೂ ನಾವು ಇನ್ನೂ ಅವ್ರಿಗೆ ಸಂಪೂರ್ಣ ಸಹಕಾರ ಮಾಡುವಂತ ನಿಮ್ಮಲ್ಲಿ ನಾವು ವಿನಂತಿಸ್ತಾ ಇದ್ದೇವೆ ಸರ್. ಕಣಚೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ತಾವು ವೈದ್ಯಕೀಯ ಸೇವೆಯನ್ನ ಸಾರ್ವಜನಿಕರಿಗೆ ಮೀಸಲಿಡ್ತೀರಿ ಅನ್ನೋದು ಕೂಡ ತಮ್ಮ ವಾದ ಆಗಿದೆ. ಹಾಂ ಸರ್, ಹೌದು ಸರ್. ಓಕೆ ಸರ್, ಕಣಚೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ನಾಟಿಕಲ್ ಮಂಗಳೂರಲ್ಲಿ 1200 ಹಾಸಿಗೆಗಳುಳ್ಳ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಇದರ ಸಂಸ್ಥಾಪಕರು ಆಜಿ UK ಕಣಚೂರು ಅಂತ. ಇವರ ಮೇನ್ ಉದ್ದೇಶ ಏನಂದರೆ ಸಮಾಜದ ಎಲ್ಲ ವರ್ಗದ ಜನರಿಗೆ, ಕಟ್ಟಕಡ ವ್ಯಕ್ತಿಗೂ ಆರೋಗ್ಯ ಸೇವೆ ರಿಯಾಯಿತಿ ಮತ್ತು ಉಚಿತವಾಗಿ ಸಿಗಲಿ ಅಂತ ಒಂದೇ ಒಂದು ಉದ್ದೇಶದಿಂದ ಆಸ್ಪತ್ರೆ ಕಟ್ಟಿಸಿದ್ದಾರೆ ಅವರು. ಅದೇ ಮುಖಾಂತರ ಇಷ್ಟ ತನಕ ನಾವು 10 ವರ್ಷದಿಂದ ಇದೇ ಸರ್ವಿಸನ್ನು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ನ್ಯಾಮತಿ ವಿಭಾಗಕ್ಕೆ ಈ ಸಲ ಪ್ರಥಮವಾಗಿ ನಾವು ಬಂದಿದ್ದೀವಿ. ನಾವು ಇನ್ನೂ ಹೆಚ್ಚಿನ ಚಿಕಿತ್ಸೆಯನ್ನು ನಮ್ಮ ಚೇರ್ಮನ್ ಸರ್ ಮುಖಾಂತರ ಈ ನಾಡಿನ ಜನರಿಗೆ ಕೊಡಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ಸರ್. ನಿಮ್ಮ ಚೇರ್ಮನ್ ಸಾಹೇಬರಿಗೆ ಏನು ಫೌಂಡರ್ಸ್ ಇದ್ದಾರೆ, ಕಣಚೂರು ಮೆಡಿಕಲ್ ಆಸ್ಪತ್ರೆ ಕಾಲೇಜಿನ ಏನು ಫೌಂಡರ್ಸ್ ಇದ್ದಾರೆ, ಈ ಕಡೆ ಭಾಗದ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ನಿಮ್ಮ ಮುಸ್ಲಿಂ ಸಮುದಾಯ ಹಜರತ್ ಅಲಿಗಳು ಇರ್ಬೋದು ಕಮಿಟಿ ಇರ್ಬೋದು,
ಜಾತ್ಯತೀತವಾಗಿ ನಿಮ್ಮನ್ನ ಕರೆಸಿ ಪಕ್ಷಾತೀತವಾಗಿ ಸಮಾಜ ಸೇವೆಯನ್ನ ನಿಮ್ಮ ಮೂಲಕ ಮಾಡಿಸಿ ಏನ್ ಬಡ ವರ್ಗದ ಸಮುದಾಯದವರು ಇದ್ದಾರೆ, ಅವರು ಕ್ಯಾನ್ಸರ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಆರ್ಥೋಪೆಡಿಕ್ ಇರ್ಬೋದು, ಇನ್ನೂ ಬೇರೆ ಬೇರೆ ರೀತಿಯ ನಿಮಗೆ ಸಾವಿರಾರು ರೀತಿಯ ಮೆಡಿಕಲ್ ಸಿಸ್ಟಮ್ಸ್ ಗೊತ್ತಿರೋ ಹಾಗೆ ಕಡಿಮೆ ದರದಲ್ಲಿ ಕೊಡಿಸ್ಬೇಕು ಅನ್ನೋದು ಕೂಡ ಇವರೆಲ್ಲ ಆಸೆಗೆ ತಾವು ಸ್ಪಂದಿಸಿದ್ದೀರಿ. ಆದರೆ ತಮಗೆ ಒಂದು ಪ್ರಶ್ನೆ ಕೇಳುವಂಥದ್ದಾಗುತ್ತೆ ಸರ್. ತಾವು ಬೇರೆ ಕಾಲೇಜ್ನವರು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರೋ ಏನೋ ಗೊತ್ತಿಲ್ಲ, ಇವತ್ತು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಒಬ್ಬ ಮುಸ್ಲಿಮ್ಸ್ ಮಹಿಳೆ ನನ್ನ ಎದುರಿಗೆ ಕಂಡು ಬಂದಿದೆ. ನನಗೂ ಕೂಡ ಕಣ್ಣೀರು ಹಾಕುವಂಥದ್ದಾಗಿದೆ. ಇದು ನಾನು ಯಾರೋ ನಿಮ್ಮನ್ನ ಮೆಚ್ಚುಗೋಸ್ಕರ ಇಲ್ಲಿ ಹೇಳುವಂಥದ್ದು ಮಾಡ್ತಾ ಇಲ್ಲ. ಬಹಳ ಕಡುಬಡತನದಿಂದ ಇರುವಂಥ ಬಡವ ಜನಾಂಗ, ಅದು ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಹಿಂದೂಗಳಿರ್ಬೋದು, ಕ್ರೈಸ್ತ, ಬೌದ್ಧ, ಜೈನ ಎಲ್ಲ ಸಮುದಾಯದವರಿಗೂ ತಾವುಗಳು ಕಡಿಮೆ ದರದಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ನಿಮ್ಮ ಫೌಂಡರ್ ಕನಸು ನನಸಾಗುತ್ತೆ. ಅದಕ್ಕೋಸ್ಕರ ಏನಾದ್ರು ಕೊಡ್ತೀರಾ ಅಂತೇಳಿ ಈ ಕಡೆ ಭಾಗದ ಜನಗಳಿಗೆ. ಸರ್, ನಾವು ಈ ಕಡೆ ಬಂದಿರೋ ಮೇನ್ ಉದ್ದೇಶನ ಜನರ ಸೇವೆಗಾಗಿ ಬಂದಿರೋದು. ನಮ್ಮ ಅಧ್ಯಕ್ಷರ ಮೇನ್ ಉದ್ದೇಶನೇ ಸಮಾಜದ ಕಟ್ಟಕಡ ವ್ಯಕ್ತಿಗೂ ಉತ್ತಮ ಆರೋಗ್ಯ ಸೇವೆ ಸಿಗಬೇಕಂತ ಒಂದು ದೊಡ್ಡ ಉದ್ದೇಶ ಇದೆಯಲ್ಲ. ನಮ್ಮ ಸ್ಟಾರ್ಟಿಂಗ್ಲು ನಮ್ಗೆ ಅದೇ ಹೇಳಿದ್ದಾರೆ, ರಿಯಾಯಿತಿ ಎಲ್ಲವೂ ಕೊಡ್ತೇವೆ, ಡಾಕ್ಟರ್ ಚಾರ್ಜ್, ಬೆಡ್, ಫುಡ್ಡು, ನರ್ಸಿಂಗು ಕೊಡ್ತೀವಲ್ಲ. ಇನ್ನು ಬಡ ಬಗ್ಗರು ಅವ್ರಿಗೆ ಇರ್ತಾರೆ, ಅವ್ರಿಗೆ ನಾವು ಆಯುಷ್ಮಾನ್, ಯಶಸ್ವಿನಿ, ಸುರಕ್ಷಾ ಸರ್ಕಾರದ ಈ ಥರ ಸೌಲಭ್ಯಗಳಿದೆ, ಅದ್ರ ಮುಖಾಂತರ ಸಂಪೂರ್ಣ ಉಚಿತವಾಗಿ ಸಹ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೂ ಸಹ ನಾವು ಮಾಡ್ಕೊಂಡು ಬರ್ತೇವೆ ಸರ್. ಇಂದಿನ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಇಲ್ಲಿ ಸೇರಿರುವಂಥ ಎಲ್ಲ ರೋಗಿಗಳಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಿದ್ದರೂ ಸಹ, ಅದು ಅಲ್ಲದೆ ಜಾಮಿಯಾ ಮಸೀದಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಮುಖಾಂತರ ಬರುವ ರೋಗಿಗಳು ಎಂದಿಗೂ ಆ ಭಾಗದ ನಿಮ್ಮ ಇಲ್ಲೇ ನ್ಯಾಪ್ತಿ ಅಂತ ಆಗಬೇಕು, ನಿಮ್ಮ ಮುಖಾಂತರ ಇಡೀ ಕರ್ನಾಟಕದ ಎಲ್ಲಿದ್ದು ಜನರು ಬಂದರೂ ಸಹ ನಮ್ಮ ಕನಚೂರು ಆಸ್ಪತ್ರೆ ವತಿಯಿಂದ ನಿಮಗೆ ನಮ್ಮ ಆಸ್ಪತ್ರೆಯಲ್ಲಿ ಕಾಲಕ್ಕೆ ಏನು ಉಚಿತ ಆರೋಗ್ಯ ತಪಾಸಣೆ ಇರ್ತದೆ ಮತ್ತು ರಿಯಾಯಿತಿ ದರದ ಏನು ಚಿಕಿತ್ಸೆ ಇದೆ ಉತ್ತಮವಾಗಿ ಮಾಡಿಕೊಡುತ್ತೇವೆ ಅಂತ ನಾವು ಕನಚೂರು ಆಸ್ಪತ್ರೆ ವತಿಯಿಂದ ತಮ್ಮಲ್ಲಿ ನಾವು ಹೇಳ್ತಾ ಇದ್ದೀವಿ. ನಮ್ಮ ಕನಚೂರು ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮದು ನಂಬರ್ ಈಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ ಇವರದ ಜಾಮಿಯಾ ಮಸೀದಿ ಹತ್ರ ಇದೆ. ನಮ್ಮದು ನಂಬರ್ ಹೆಚ್ಚಿನ ಚಿಕಿತ್ಸೆಗಾಗಿ 7353774782 ಈ ನಂಬರ್ ಮುಖಾಂತರ ಮತ್ತು 7353775782 ಈ ನಂಬರ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ಸರ್. ಲ್ಯಾಂಡ್ಲೈನ್ ನಮಗೆ 0824288800 ಈ ನಂಬರ್ ಮುಖಾಂತರ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಥ್ಯಾಂಕ್ ಯು ಸರ್. ಸರ್, ABC ಮಾಧ್ಯಮದ ಮೊದಲಿನ ನಮಸ್ಕಾರಗಳು. ನಾವು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿದ್ವಿ. ಸಭೆಯನ್ನು ಮಾಡಿ ಬಡವರಿಗೆ ಲಕ್ಷಾಂತಗಟ್ಟಲೆ ದುಡ್ಡು ಕೊಟ್ಟು ಟ್ರೀಟ್ಮೆಂಟನ್ನು ಮಾಡ್ತಿದ್ದಾರೆ. ನಾವೊಂದು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಬಡವರಿಗೆ ಒಳ್ಳೆ ಚಿಕಿತ್ಸೆ ಸಿಗಬೇಕು. ಸುಮಾರು 200 ರೂಪಾಯಿ 300 ರೂಪಾಯಿ ದುಡಿಯುವಂಥ ಕೂಲಿ ಕಾರ್ಮಿಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಕನ್ನಡ ಪರಿಷತ್ ಸಂಘದವರು ಮತ್ತು ಜಾಮಿಯಾ ಮಸ್ಜಿದ್ ಕಮಿಟಿಯವರು ನಮ್ಮ ವರ್ಷದಂತೆ ಈ ವರ್ಷವೂ ಸಹ ಸೈಯದ್ ಬಂದೇ ಶಾ ವಲಿ ದರ್ಗಾದ ಉರುಸ್ ನಾವು ಮಾಡ್ತೀವಿ. ಎಲ್ಲ ಕ್ರೈಸ್ತರು, ಮುಸ್ಲಿಮ್ಸು, ಎಲ್ಲ ಜಾತಿ ಬಂಧುಗಳು ನಾವೆಲ್ಲ ಚಂದ ಇತ್ತು ವರ್ಷ ಉರುಸ್ ಮಾಡ್ತೀವಿ. ಹಿಂದೂಗಳು ನಾವು ಎಲ್ಲರೂ ಸೇರಿ ನಾವು ಅಣ್ಣ ತಮ್ಮಂದಿರಾಗಿ ಉರುಸನ್ನು ಮಾಡ್ತಾಯಿದ್ದೀವಿ. ಮೊದಲನೇ ಬಾರಿಗೆ ನಮ್ಮ ಭಾಳ ಅಪೇಕ್ಷೆಯ ಮಾರಿಗೆ ಶ್ರೀ ಹೊನ್ನಾಳಿಯ ಚೆನ್ನಪ್ಪ ಸ್ವಾಮಿಗಳಿಗೆ ನಾವು ಆಹ್ವಾನ ಮಾಡ್ತಾಯಿದ್ದೀವಿ ನಮ್ಮ ಕಮಿಟಿಯಿಂದ. ನಮಗೆ ಭಾಳ ಹೆಮ್ಮೆ ಆಗ್ತಾಯಿದೆ. ಅವರು ಬಂದು ಒಂದು 10 ನಿಮಿಷ ಆಗಲಿ, ಅರ್ಧ ಗಂಟೆ ಆಗಲಿ ಅವ್ರು ಪ್ರವಾಸನ ಮಾಡ್ತಾರೆ. ನಮಗೆ ಒಂದು ಶ್ರೇಷ್ಠ, ನಾವು ಸ್ವಾಮಿಯರಿಗೆ ಕರೀತೇವೆ, ನಮಗೆ ಒಂದು ಹೆಮ್ಮೆ. ನಾವೆಲ್ಲ ಭಾಳ ಖುಷಿಯಾಗಿದ್ದೀವಿ. ನಾವು ಕನ್ನಡ ಪರಿಷತ್ ಸಾಹಿತ್ಯ ಅಧ್ಯಕ್ಷರು ಮತ್ತು ಸದಸ್ಯರು, ಜಾಮಿಯಾ ಮಸೀದಿ ಕಮಿಟಿಯ ಸದಸ್ಯರು ಮತ್ತು ನಮ್ಮ ಊರಿನ ಎಲ್ಲ ಸಮಸ್ತ ನಾಗರಿಕರು ಬಂದು ನಾವು ಕೂರಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ಈ ಒಂದು ಕನಚೂರು ಹಾಸ್ಪಿಟ್ಲಿಗೆ ಹೋಗಿ ನಾವೆಲ್ಲ ಮೀಟ್ ಮಾಡಿ ಎಲ್ಲರಿಗೂ ಅವರೆಲ್ಲ ಡಾಕ್ಟ್ರುಗಳು ಬಂದು ಒಳ್ಳೆ ಟ್ರೀಟ್ಮೆಂಟನ್ನು ಮಾಡ್ತಿದ್ದಾರೆ. ನಾನು ಹೇಳಬೇಕಂತ ಬಯಸ್ತಾ ಇದ್ದೀನಿ ಜಾಮಿಯಾ ಮಸೀದಿ ಕಮಿಟಿಯ ಪರವಾಗಿ, ಇಲ್ಲಿ ಬಂದಿರತಕ್ಕಂಥ ಡಾಕ್ಟ್ರುಗಳು ಎಲ್ರಿಗೂ ಸಾಹಿತ್ಯ ಪರಿಷತ್ ಪರವಾಗಿ ಮತ್ತು ನಮ್ಮ ಜಾಮಿಯಾ ಮಸೀದ್ ಪರವಾಗಿ, ನಮ್ಮ ಎಲ್ಲ ಹಿರಿಯರ ಪರವಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಯಾವುದೇ ಧರ್ಮದ, ನಾನು ಬೈಬಲ್ ಓದಿದ್ದೀನಿ, ಭಗವದ್ಗೀತೆ ಓದಿದ್ದೀನಿ, ಕುರಾನ್ ಓದಿದ್ದೀನಿ. ಯಾವುದೇ ಒಂದು ಧರ್ಮದಲ್ಲಿ DJ ಹಾಕಿ ಕುಡಿ ಅಂತ ಯಾವ ಧರ್ಮನೂ ಯಾವ ಸ್ವಾಮಿಯರು ಹೇಳಲ್ಲ, ನಾವು ಹೇಳಲ್ಲ. ಮನುಷ್ಯ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಸತ್ತ ಮೇಲೆ ಅವನು ಹೆಣ ಒಯ್ಯಬೇಕಾದ್ರೆ ಹೇಳ್ತಾರೆ, ಯಾರು ಸತ್ನಪ್ಪ? ಇಲ್ಲಿ ಮಸೂತಿ ಮಾಸ್ಟರ್ ಹಜರತ್ ಸತ್ನಪ್ಪ, ಒಳ್ಳೆ ಕೆಲಸ ಮಾಡ್ದ. ಸತ್ತ ಮೇಲೆ ಎಲ್ಲರೂ ಭಾವಿಸ್ತಾರೆ. ಅದೇ ರೀತಿ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ ಮೇಲೆ ಇಡೀ ಸಮಾಜನೂ ಅವನ ಹಿಂದೆ ಇರ್ತಿದೆ. ಜಾಸ್ತಿ ಜನ ಬಂದರು ಹೆಗಲು ಕೊಟ್ಟರು ಅನ್ನೋ ಪ್ರಶ್ನೆ ಇಲ್ಲ. ನಾವೇನಾದರೂ ಒಳ್ಳೇದು ಮಾಡಿದರೆ ಎಲ್ಲರ ಬಾಯಾಗೆ ಒಳ್ಳೆಯ ಸತ್ತ ಅಂತ ಹೇಳಿದೆ. ನಾವೇನಾದ್ರು ಕುಡಿದು ಕುಪ್ಪಳಿಸಿ ಏನೇನೋ ಮಾಡಿ ಸತ್ತ ಮೇಲೆ ಹೋದರೆ ಹೋದ ಬಿಡು,
ಒಳ್ಳೆ ಕೆಲಸ ಇನ್ನೊಂದು ಸ್ವಲ್ಪ ಇರ್ತಿದ್ರೆ ಚೆನ್ನಾಗಿತ್ತು, ಇನ್ನೊಂದು 4 ದಿವಸ ಇರ್ತಿದ್ರೆ ಚೆನ್ನಾಗಿತ್ತು ಅಂತ ಎಲ್ಲ ಬಾಯಲ್ಲಿ ಅವನ ನುಡಿಗಳು ಬರ್ತಿರ್ತಾವೆ ಸರ್. ಅದಕ್ಕೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ತು ಬರೀ ಸಾಹಿತ್ಯ ಕಥೆ ಕವನಗಳ ಬರೆಯೋದಕ್ಕೋಸ್ಕರ ಸೀಮಿತವಲ್ಲ. ಸಾಹಿತ್ಯ ಪರಿಷತ್ತು ಒಂದು ಸಾಮಾಜಿಕ ಕೆಲಸವನ್ನು ಮಾಡುತ್ತೆ ಅಂತ ತೋರಿಸ್ಬೇಕು ಅಂತ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಸಾಹಿತ್ಯ ಪರಿಷತ್ತು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮೊನ್ನೆ ನಮ್ಮ STMC ಶಂಸು, ಆಮೇಲೆ ಸೈಯದ್ ಅಫ್ಸರ್ ಪಾಷಾ ನಮ್ಮ ಸೌದಿಯಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತು ಕಚೇರಿಗೆ ಬಂದು ಈ ರೀತಿ ಒಂದು ಕಾರ್ಯಕ್ರಮ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಅಂದಾಗ ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಒಪ್ಪಿ ಈ ಒಂದು ಇದರಲ್ಲಿ ನಾವು ಭಾಗವಹಿಸಿದ್ದೀವಿ. ಈ ಹಾಸ್ಪಿಟ್ಲ್ ಹೆಸರನ್ನು ಇದೇ ಫಸ್ಟ್ ನಾವು ಕೇಳ್ತಾ ಇರೋದು. ಆ ನಂತರದಲ್ಲಿ ಈ ಒಂದು ಆಸ್ಪತ್ರೆಯ ಉದ್ದೇಶಗಳು ಈ ಭಾಗದ ಜನಕ್ಕೆ ಒಂದು ಅನುಕೂಲವಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಜಾಮಿಯಾ ಮಸೀದಿ ನಾವು ಮತ್ತು ಎಲ್ಲ ಸಾರ್ವಜನಿಕರು ಸಂಘಟನೆಗಳು ಸೇರಿಕೊಂಡು ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸ್ತಾ ಇದ್ದೀವಿ ಇವತ್ತು. ಈಗ ಇಲ್ಲಿನ ಒಂದು ವಾತಾವರಣ ನೋಡಿದಾಗ ನಮಗೆ ನಿಜವಾಗ್ಲೂ ಬಹಳ ಮಾಡಿಸಿದ್ದಕ್ಕೊಂದು ಖುಷಿ ಆಗ್ತಾ ಇದೆ. ಸದುಪಯೋಗ ಆಗಿದೆ ನಮ್ಮ ಕ್ಯಾಂಪು ಅನ್ನೋದೊಂದು ಉದ್ದೇಶ ಇದೆ. ಜೊತೆಗೆ ನಾಳೆಯಿಂದ ಇಲ್ಲಿಂದ ಭಾಳ ಬಡವರು ಇರ್ತಾರೆ, ಈ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯೋದು ಇದೆಲ್ಲ ವೆಚ್ಚಗಳನ್ನು ಈ ಒಂದು ಹಾಸ್ಪಿಟ್ಲು ಅವರ ಒಂದು ಹೇಳಿಕೆ ಪ್ರಕಾರ ನಾವು ಅದನ್ನು ಕೇಳಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಆ ಆಸ್ಪತ್ರೆಗೆ ಹೋಗಿ ನಮ್ಮ ಎಲ್ಲ ತಂಡಗಳು ಖುದ್ದಾಗಿ ಒಂದು ಸಲ ವೀಕ್ಷಣೆ ಮಾಡ್ಕೊಂಬಂದ ನಂತರದಲ್ಲಿ ಈ ಕ್ಯಾಂಪನ್ನು ಇನ್ನೂ ಮುಂದುವರಿಸ್ಬೇಕು ಅನ್ನೋ ಒಂದು ಆಸೆ ಇದೆ. ಇಲ್ಲಿ ನಮ್ಮ 20ನೇ ತಾರೀಕು ಉರ್ಸಿದೆ, ಆ ಒಂದು ಉರ್ಸಿಗೂ ಸಹ ಒಂದು ಉದ್ದೇಶ ಇಟ್ಕೊಂಡು ನಾವು ಇದನ್ನು ಕ್ಯಾಂಪು ಮಾಡ್ತಾಯಿದ್ದೀವಿ, ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ. ಇದು ಸಾಮಾಜಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಉದ್ದೇಶ. ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮಗೆಲ್ಲ ಸದಸ್ಯರು ನಾವು ಭಾಗವಹಿಸಿ ಮಾಡ್ತಾಯಿದ್ದೀವಿ.